ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಶಬ್ದವಾಗಿ, ಶಕ್ತವಾಗಿ, ವಿಶ್ವಾಸದಿಂದ ಎಲ್ಲರ ಸ್ವರವನ್ನು ಕೇಳುತ್ತಾ ದೈವಾತ್ಮದಿಂದ ತುಂಬಿ ಪ್ರಾರ್ಥಿಸುವಗಳಿಗೆ ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ, ಯೇಸುವೆ ಕೃತಜ್ಞತೆ. ಅಪ ತಂದೆಯೇ ಸ್ತೋತ್ರ, ಅಪ ತಂದೆಯೇ ವಂದನೆ, ಅಪ ತಂದೆಯೇ ಆರಾಧನೆ, ಅಪ ತಂದೆಯೇ ಮಹಿಮೆ, ಅಪ ತಂದೆಯೇ ಕೃತಜ್ಞತೆ. ಪವಿತ್ರಾತ್ಮರೇ ಸ್ತೋತ್ರ, ಪವಿತ್ರಾತ್ಮರೇ ವಂದನೆ, ಪವಿತ್ರಾತ್ಮರೇ ಆರಾಧನೆ, ಪವಿತ್ರಾತ್ಮರೇ ಬನ್ನಿರಿ. ನಿಮ್ಮ ಭಕ್ತರ ಹೃದಯಗಳನ್ನು ತುಂಬಿರಿ. ನಿಮ್ಮ ಪ್ರೇಮಾಗ್ನಿಯನ್ನು ನನ್ನಲ್ಲಿ ಪ್ರಜ್ವಲಗೊಳಿಸಿರಿ. ನಿಮ್ಮ ಶ್ವಾಸವನ್ನು ಊದಿರಿ. ನವಜೀವನವು ಉತ್ಪನ್ನವಾಗುವುದು. ಭೂಮಿಯು ಹೊಸದಾಗುವುದು. ಪವಿತ್ರಾತ್ಮರೇ ಬನ್ನಿರಿ. ಲೋಕದ ಮೇಲೆ ಕರುಣೆ ತೋರಿರಿ. ಲೋಕದ ಜನತೆಯ ಮೇಲೆ ಕರುಣೆ ತೋರಿರಿ. ಧರ್ಮಸಭೆಯ ಮೇಲೆ ಕರುಣೆ ತೋರಿರಿ. ಎಲ್ಲ ಭಕ್ತ ವಿಶ್ವಾಸಿಗಳ ಮೇಲೆ ಕರುಣೆ ತೋರಿರಿ. ಎಲ್ಲ ಸಭೆಗಳು ಸಭಾಪಾಲಕರುಗಳ ಮೇಲೆ ಕರುಣೆ ತೋರಿರಿ. ಎಲ್ಲ ಭಕ್ತ ವಿಶ್ವಾಸಿಗಳ ಮೇಲೆ ಕರುಣೆ ತೋರಿರಿ. ವಿಶ್ವಾಸದಲ್ಲಿ ಕೊರತೆಯುಳ್ಳವರ ಮೇಲೆ ಕರುಣೆ ತೋರಿರಿ. ನಿಮ್ಮನ್ನು ಅರಿಯದವರ ಮೇಲೆ ಕರುಣೆ ತೋರಿರಿ. ಓ ಪವಿತ್ರಾತ್ಮರೇ ಬನ್ನಿರಿ. ನನ್ನಲ್ಲಿ ವಾಸ ಮಾಡಲು ಬನ್ನಿರಿ. ನನ್ನನ್ನು ಬಲಪಡಿಸಲು ಬನ್ನಿರಿ. ನನ್ನನ್ನು ದೃಢಪಡಿಸಲು ಬನ್ನಿರಿ. ನನ್ನನ್ನು ಅಭಿಷೇಕಿಸಲು ಬನ್ನಿರಿ. ನಿಮ್ಮ ಆತ್ಮರ ಫಲಗಳಿಂದ ನನ್ನನ್ನು ತುಂಬಿರಿ. ನಿಮ್ಮ ಆತ್ಮರ ವರಗಳಿಂದ ನನ್ನನ್ನು ತುಂಬಿರಿ. ಓ ಪವಿತ್ರ ಆತ್ಮರೇ ನನ್ನನ್ನು ಬಲಪಡಿಸಿರಿ. ಓ ಪವಿತ್ರ ಆತ್ಮರೇ ನನ್ನನ್ನು ಬಲಪಡಿಸಿರಿ. ದೈಹಿಕವಾಗಿ ನನ್ನನ್ನು ಬಲಪಡಿಸಿರಿ. ಮಾನಸಿಕವಾಗಿ ನನ್ನನ್ನು ಬಲಪಡಿಸಿರಿ. ಪ್ರಾಪಂಚಿಕವಾಗಿ ನನ್ನನ್ನು ಬಲಪಡಿಸಿರಿ. ಆತ್ಮಿಕವಾಗಿ ನನ್ನನ್ನು ಬಲಪಡಿಸಿರಿ. ನಿಮ್ಮ ಜ್ಞಾನವನ್ನು ನನಗೆ ನೀಡಿರಿ. ನಿಮ್ಮ ವಿವೇಕವನ್ನು ನನಗೆ ನೀಡಿರಿ. ಎಲ್ಲ ಪ್ರಾರ್ಥನಾ ತಂಡಗಳನ್ನು ಅಭಿಷೇಕಿಸಿರಿ.
ಸ್ವರ್ಗೀಯ ಯಾತ್ರೆಯ ಅಂಗಾಂಗಗಳನ್ನು ಅಭಿಷೇಕಿಸಿರಿ. ಓ ಪವಿತ್ರ ಆತ್ಮರೇ, ನಮ್ಮ ತುಟಿಗಳನ್ನು ತೆರೆಯಿರಿ. ಓ ಪವಿತ್ರ ಆತ್ಮರೇ, ನಮ್ಮ ತುಟಿಗಳನ್ನು ತೆರೆದು ಪ್ರಾರ್ಥಿಸುವಂತೆ ಮಾಡಿರಿ. ಓ ಪವಿತ್ರ ಆತ್ಮರೇ, ದೈವ ಚಿತ್ತವನ್ನು ನಾನು ನೆರವೇರಿಸುವಂತೆ ಮಾಡಿರಿ. ಓ ಪವಿತ್ರ ಆತ್ಮರೇ, ನನ್ನನ್ನು ಅಭಿಷೇಕಿಸಿರಿ. ಓ ಪವಿತ್ರ ಆತ್ಮರೇ, ನನ್ನನ್ನು ಅಭಿಷೇಕಿಸಿರಿ. ಅಪ್ಪ ತಂದೆ, ಸ್ತೋತ್ರ ರಾಜ, ವಂದನೆಗಳು ರಾಜ. ಈ ಅತ್ಯುನ್ನತವಾದ ಮಹಾಕೃಪೆ ತುಂಬಿದ ಈ ದಿನವನ್ನು ನಮಗೆ ದಾನವಾಗಿ ದಯಪಾಲಿಸಿ ನಾವುಗಳು ನಿಮ್ಮನ್ನು ಅರಿತು ಬಾಳುವಂತೆ ಈ ಬೆಳಗಿನ ಸುಪ್ರಭಾತದಲ್ಲಿ ಸೂರ್ಯೋದಯಕ್ಕೆ ಮುಂಚಿತವಾಗಿ ನಮ್ಮ ಋನ್ಮನಗಳನ್ನು ನಿಮ್ಮತ್ತ ತೆರೆದು ನಮ್ಮ ಮೊದಲ ಧ್ವನಿಯನ್ನು ನಿಮ್ಮ ಮುಂದೆ ನಾವು ತೆರೆಯುವಂತೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಮೊಟ್ಟ ಮೊದಲಿಗೆ ದಿನದ ಪ್ರಾರಂಭದಲ್ಲಿ ನಿಮ್ಮ ನಾಮಸ್ಮರಣೆಯನ್ನು ಮಾಡುತ್ತಾ ಈ ದಿನವನ್ನು ಪ್ರಾರಂಭಿಸುವಂತಹ ಭಾಗ್ಯವನ್ನು ಕೊಟ್ಟಿರುವುದಕ್ಕಾಗಿ ಸ್ತೋತ್ರ. ಈ ಬೆಳಗಿನ ಸುಪ್ರಭಾತದಲ್ಲಿ ಲೋಕದ ಪ್ರತಿಯೊಂದು ಅವಶ್ಯಕತೆಗಳಿಗಾಗಿ ಪ್ರಾರ್ಥಿಸುವ ಮಹಾಕೃಪೆಯನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಾವು ಪಾಪಿಗಳಾಗಿದ್ದರೂ ಬಲಹೀನರಾಗಿದ್ದರೂ ಈ ಲೋಕಕ್ಕಾಗಿ ಪ್ರಾರ್ಥಿಸಲು ನೀವು ನಮ್ಮನ್ನು ಆಯ್ಕೆ ಮಾಡಿಕೊಂಡಿರುವುದಕ್ಕಾಗಿ ಸ್ತೋತ್ರ. ನಮ್ಮಲ್ಲಿ ಗೊಂದಲಗಳು, ವೇದನೆಗಳು, ಭಾರಗಳು, ದುಃಖಗಳು, ಸಮಸ್ಯೆಗಳು ನಮ್ಮನ್ನು ಕಾಡಿದರೂ ನಾವು ಈ ಬೆಳಗಿನ ಸುಪ್ರಭಾತದಲ್ಲಿ ನಿಮ್ಮ ನಾಮದಲ್ಲಿ ಕುಳಿತು ನಾವು ಪ್ರಾರ್ಥಿಸುವಂತೆ ಮಾಡಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಸ್ವರ್ಗೀಯ ಯಾತ್ರೆಯ ಮಧ್ಯಸ್ಥೆಯಾದ ಪರಿಶುದ್ಧ ಜಪಮಾಲ ರಾಣಿಯ ಮಧ್ಯಸ್ಥಿಕೆಯಲ್ಲಿ ಪ್ರತಿದಿನವೂ ನಾವು ಮಾಡುವ ಪ್ರಾರ್ಥನೆಗೆ ನೀವು ಕಿವಿಗೊಟ್ಟು ಸದುತ್ತರವನ್ನು ಕೊಡುತ್ತಿರುವುದಕ್ಕಾಗಿ ಸ್ತೋತ್ರ. ಅಪ್ಪ ತಂದೆಯೇ, ಈ ತಪಸ್ಸು ಕಾಲದಲ್ಲಿ ಈ ಲೋಕದಲ್ಲಿ ಅನೇಕ ಜನ, ಬಿಲಿಯಾಂತರ ಜನ ಉಪವಾಸ ಪ್ರಾರ್ಥನೆಯಲ್ಲಿ ತೊಡಗಿದ್ದಾರೆ ರಾಜ. ಉಪವಾಸ ಪ್ರಾರ್ಥನೆಯಲ್ಲಿ ತೊಡಗಿರುವಂತಹ ಪ್ರತಿಯೊಬ್ಬ ಮಕ್ಕಳು ದೈಹಿಕವಾಗಿ ಬಲಹೊಂದುವಂತೆ ಮಾಡಿರಿ. ಕೆಲವರು ಸೋತು ಹೋಗುತ್ತಾರೆ, ಕೆಲವರು ನಿತ್ರಾಣರಾಗುತ್ತಾರೆ, ಕೆಲವರು ಕ್ಷೀಣಿಸಿ ಹೋಗುತ್ತಾರೆ. ಹೌದು ಸ್ವಾಮಿ, ಉಪವಾಸ ಮಾಡಬೇಕೆಂಬ ಆಸೆ, ಪ್ರಾರ್ಥಿಸಬೇಕೆಂಬ ಆಸೆ ನಿಮ್ಮ ಕೃಪೆಯಿಂದ ತುಂಬಿಕೊಳ್ಳಲು ಅವರು ಮಾಡುವಾಗ ಎಷ್ಟೋ ಜನ ಅನಾರೋಗ್ಯವಾಗಿ ಹೋಗುತ್ತಾರೆ ಸ್ವಾಮಿ. ಗ್ಯಾಸ್ಟ್ರಿಕ್ಗಳು ತುಂಬಿ ಹೋಗುತ್ತದೆ ಸ್ವಾಮಿ. ಅದರ ನಿಮಿತ್ತವಾಗಿ ಅವರು ವೇದನೆ ಪಡುತ್ತಾರೆ, ದುಃಖ ಪಡುತ್ತಾರೆ ಸ್ವಾಮಿ. ಉಪವಾಸ ಮಾಡುತ್ತಿರುವಂಥ ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿರಿ ರಾಜ. ಅಪ್ಪ, ಉಪವಾಸ ಎಂಬುದು ನಿಮ್ಮೊಡನೆ ಇರುವಂಥದ್ದು ಸ್ವಾಮಿ. ನಮ್ಮ ದೇವರೊಡನೆ ನಿಮ್ಮೊಡನೆ ವಾಸ ಮಾಡುವಂಥದ್ದಾಗಿದೆ ಸ್ವಾಮಿ. ಹೌದು ಸ್ವಾಮಿ, ನಿಜವಾದ ಉಪವಾಸ ಊಟ ಬಿಡುವುದಲ್ಲ ಸ್ವಾಮಿ, ನಿಮ್ಮೊಂದಿಗೆ ವಾಸ ಮಾಡುವುದು, ದೇವರೊಂದಿಗೆ ವಾಸ ಮಾಡುವುದೆಂಬುವ ಅರ್ಥ. ಆದರೂ ಸಹ ಸ್ವಾಮಿ, ನಾವು ಉಪವಾಸ ಪ್ರಾರ್ಥನೆ ಮಾಡಲು ನೀವು ಕಲಿಸಿದ್ದೀರಿ. ಪ್ರೇಷಿತರ ಮೂಲಕ ಪ್ರಾರಂಭ ಮಾಡಿದಂತಹ ಉಪವಾಸ ಪ್ರಾರ್ಥನೆ ಇಂದಿಗೂ ಸಹ ವಾಡಿಕೆಯಲ್ಲಿದೆ. ಆದರೂ ನನ್ನ ಪ್ರಭು, ಉಪವಾಸ ಮಾಡುವಾಗ ಅತಿ ಹೆಚ್ಚಾಗಿ ಉಪವಾಸಕ್ಕಿಂತ ನಾವು ಪಾಪವನ್ನು ದ್ವೇಷಿಸಿ, ಪಾಪವನ್ನು ಬಿಟ್ಟು, ಕೆಟ್ಟದನ್ನು ತೊರೆಯುವುದರ ಮೂಲಕವಾಗಿ, ಪಾಪವನ್ನು ತೊರೆಯುವುದರ ಮೂಲಕವಾಗಿ, ಪರಿವರ್ತನೆ ಹೊಂದುವುದರ ಮೂಲಕವಾಗಿ, ನಮ್ಮ ನಡೆನುಡಿಗಳ ಪರಿವರ್ತನೆಯ ನಿಮಿತ್ತವಾಗಿ ನಾವು ಉಪವಾಸಗಳನ್ನು ಮಾಡುವಂತೆ ಮಾಡಿರಿ ರಾಜ. ಅಪ್ಪ ತಂದೆಯೇ, ಕರುಣೆ ತೋರಿರಿ ರಾಜ. ಯೇಸುವೆ, ನಮ್ಮ ಜೀವಿತದಲ್ಲಿ ನಮಗೆ ಈ ಒಂದು ಸದಾವಕಾಶ ಪ್ರತಿ ವರ್ಷದಲ್ಲಿ ಕೊಡುತ್ತೀರಿ ರಾಜ. ಈ ತಪಸ್ಸು ಕಾಲದಲ್ಲಿ ನಾವು ತಪೋಜೀವನವನ್ನು ಮಾಡುವಂತೆ, ಈ ತಪಸ್ಸು ಕಾಲದಲ್ಲಿ ನಾವು ಪರಿವರ್ತನೆಯ ಜೀವನವನ್ನು ಮಾಡುವಂತೆ, ಈ ತಪಸ್ಸು ಕಾಲದಲ್ಲಿ ನಮ್ಮಲ್ಲಿರುವುದನ್ನು ನಾವು ನಿಗ್ರಹಿಸುವಂತೆ ಸದಾವಕಾಶವನ್ನು ಕೊಟ್ಟಿದ್ದೀರಿ ರಾಜ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಂತೆಯೇ ಉಪವಾಸ ಮಾಡುತ್ತಿರುವಂತಹ ಈ ಲೋಕದಲ್ಲಿ ಬಿಲಿಯಾಂತರ ಮಕ್ಕಳ ಮೇಲೆ ಕರುಣೆ ತೋರಿರಿ ರಾಜ. ಅವರ ಮೇಲೆ ಅನುಗ್ರಹವನ್ನು ಸುರಿಸಿರಿ ರಾಜ. ಹಾಗೂ ತಂಡದಲ್ಲಿ ಉಪವಾಸ ಮಾಡಿ ಪ್ರಾರ್ಥಿಸುತ್ತಿರುವ ಮಕ್ಕಳ ಮೇಲೆ ಕರುಣೆ ತೋರಿರಿ ರಾಜ. ನನಗಾಗಿ ಪ್ರಾರ್ಥಿಸಿ ಎಂದು ಕೇಳಿಕೊಂಡ ಮಕ್ಕಳ ಮೇಲೆ ಕರುಣೆ ತೋರಿರಿ ರಾಜ. ಕಠಿಣವಾದ ಉಪವಾಸದಲ್ಲಿ ತೊಡಗಿರುವ ಮಕ್ಕಳ ಮೇಲೆ ಕರುಣೆ ತೋರಿರಿ ರಾಜ.
ಯೇಸುವೆ ಸ್ತೋತ್ರ ರಾಜ, ವಂದನೆ ರಾಜ. ಎಲ್ಲ ಆಸೆ ಆಕಾಂಕ್ಷೆಗಳನ್ನು ತೊರೆದು ಸ್ವಾಮಿ ಉಪವಾಸ ಮಾಡುತ್ತಿರುವ ಮಕ್ಕಳ ಮೇಲೆ ಕರುಣೆ ತೋರಿ ರಾಜ. ಇನ್ನು ಕೆಲವರು ಪ್ರಾರ್ಥನೆ ಮಾಡುತ್ತಾ ಸ್ವಾಮಿ ಪ್ರಾರ್ಥನೆಯಲ್ಲೇ ತೊಡಗಿ ನಿಮ್ಮೊಂದಿಗೆ ವಾಸ ಮಾಡಿ ಉಪವಾಸ ಮಾಡುತ್ತಿರೋರ ಮೇಲೆ ಕರುಣೆ ತೋರಿ ದಯೆ ತೋರಿ ರಾಜ. ಯೇಸುವೆ ಕರುಣೆ ತೋರಿ ದಯೆ ತೋರಿ ಸ್ವಾಮಿ, ನಿಮ್ಮ ಅನಂತ ಕೃಪೆಯಿಂದ ತುಂಬಿ ಅಭಿಷೇಕಿಸಿ ಎಂದು, ಈ ಲೋಕದ ಸರ್ವ ಜನತೆಯನ್ನು ಬಲಪಡಿಸಿ ಎಂದು ಪಿತಸುತ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನವುಳ್ಳ ತಂದೆಯೇ, ಆಮೇನ್. ಸುಪ್ರಭಾತ ಪ್ರಾರ್ಥನೆಯಲ್ಲಿ ಹಾಕೋಣ. ಪಿತನೇ ಸುತನೇ ಆತ್ಮನೇ ಅಪ್ಪ ತಂದೆಯೇ, ಒಡೆಯ ಈ ಬೆಳಗಿನ ಜಾವದಲ್ಲಿ ಎದ್ದೇಳುವಂತೆ ಮಾಡಿದ್ದೀರಾ, ಸ್ತೋತ್ರ. ಅಪ್ಪ ತಂದೆ ಒಡೆಯನೇ, ನಮ್ಮೆಲ್ಲರನ್ನು ಒಂದುಗೂಡಿಸಿದ್ದೀರಾ, ನಿಮಗೆ ಸ್ತೋತ್ರ. ಅಪ್ಪ ತಂದೆ ಒಡೆಯನೇ, ನಾವು ಮರೆತು ಎಲ್ಲವನ್ನು ಮರೆತು ನಿಮ್ಮ ಮುಂದೆ ಕೂತು ಪ್ರಾರ್ಥಿಸುವಂತೆ ಮಾಡಿದ್ದೀರಾ, ನಿಮಗೆ ಸ್ತೋತ್ರ. ಅಪ್ಪ ತಂದೆ ಒಡೆಯನೇ, ಆ ಒಳ್ಳೆ ಆರೋಗ್ಯವನ್ನು ಕೊಟ್ಟಿದ್ದೀರಾ, ನಿಮಗೆ ಸ್ತೋತ್ರ. ಅಪ್ಪ ತಂದೆ ಒಡೆಯನೇ, ಹೊರ ಹುಟ್ಟಿದವರನ್ನು ಕೊಟ್ಟಿದ್ದೀರಾ, ನಿಮಗೆ ಸ್ತೋತ್ರ. ತಂದೆ ತಾಯಿಯನ್ನು ಕೊಟ್ಟಿದ್ದೀರಾ, ನಿಮಗೆ ಸ್ತೋತ್ರ. ಅಪ್ಪ ತಂದೆ ನೆರೆಹೊರೆಯವರಲ್ಲಿ ಪ್ರೀತಿಸುವಂತೆ ಮಾಡಿದ್ದೀರಾ, ನಿಮಗೆ ಸ್ತೋತ್ರ. ಅಪ್ಪ ತಂದೆ ಒಡೆಯನೇ, ಎಷ್ಟೋ ಜನರಿಗೆ ಪ್ರಜ್ಞೆ ಇಲ್ಲ, ನಮಗೆ ಒಳ್ಳೆ ಪ್ರಜ್ಞೆಯನ್ನು ಕೊಟ್ಟಿದ್ದೀರಾ, ನಿಮಗೆ ಸ್ತೋತ್ರ. ಅಪ್ಪ ತಂದೆ ಒಡೆಯನೇ, ಅಪ್ಪ ತಂದೆ ಒಡೆಯನೇ, ಒಂದು ನಮ್ಮ ಬಾಯನ್ನು ತೆರೆದು ನಿಮ್ಮನ್ನು ಸುಖಿಸುವಂತೆ ಆರಾಧಿಸುವಂತೆ ಮಾಡಿದ್ದೀರಾ, ನಿಮಗೆ ಸ್ತೋತ್ರ. ಅಪ್ಪ ತಂದೆ ಒಡೆಯನೇ, ತಂದೆಯೇ, ನಮ್ಮಲ್ಲಿ ಶಾಂತಿ ಸಮಾಧಾನವನ್ನು ಹೇರಳವಾಗಿ ತುಂಬಿದ್ದೀರಾ, ನಿಮಗೆ ಸ್ತೋತ್ರ. ಅಪ್ಪ ತಂದೆ ಒಡೆಯನೇ, ತಂದೆಯೇ, ಅಪ್ಪ ತಂದೆಯೇ, ನಿಮ್ಮ ಆತ್ಮರನ್ನು ನಮ್ಮ ಮೇಲೆ ಸುರಿಸಿದ್ದೀರಾ, ನಿಮಗೆ ಸ್ತೋತ್ರ. ಅಪ್ಪ ತಂದೆ ಒಡೆಯನೇ, ನಿಮ್ಮ ಶಕ್ತಿಯು ನಮ್ಮೆಲ್ಲರ ಮೇಲೆ ಅರಿಯುವಂತೆ ಮಾಡಿದ್ದೀರಾ, ಸ್ತೋತ್ರ. ಅಪ್ಪ ತಂದೆ ಒಡೆಯನೇ, ತಂದೆಯೇ, ಅಪ್ಪ ತಂದೆ ಒಡೆಯನೇ, ನಮ್ಮನ್ನು ಹೇರಳವಾಗಿ ಆಶೀರ್ವಾದಿಸುತ್ತಿದ್ದೀರಾ, ನಿಮಗೆ ಸ್ತೋತ್ರ. ಅಪ್ಪ ತಂದೆ ಒಡೆಯನೇ, ನಮಗೆ ಎಲ್ಲವನ್ನು ಕೊಡುವವರು ನೀವು ಆಗಿದ್ದೀರಾ, ನಿಮಗೆ ಸ್ತೋತ್ರ. ಅಪ್ಪ ತಂದೆ ಒಡೆಯನೇ, ನಮ್ಮನ್ನು ಕೈ ಬಿಡದೆ ಕಾಪಾಡಿಕೊಂಡು ಮುನ್ನಡೆಸಿಕೊಂಡು ಹೋಗುತ್ತಾ ಇದ್ದೀರಾ, ನಿಮಗೆ ಸ್ತೋತ್ರ. ಅಪ್ಪ ತಂದೆ ಒಡೆಯನೇ, ತಂದೆಯೇ, ನಮ್ಮನ್ನು ಅಪ್ಪ ತಂದೆಯೇ ಒಂದು ತಂಡವಾಗಿ ನಮ್ಮನ್ನು ಒಂದುಗೂಡಿಸಿ ಒಂದು ತಂಡವಾಗಿ ಬೆಳೆಸುತ್ತಾ ಇದ್ದೀರಾ, ನಿಮಗೆ ಸ್ತೋತ್ರ. ಅಪ್ಪ ತಂದೆ ಒಡೆಯನೇ, ತಂದೆಯೇ, ಎಲ್ಲರಲ್ಲೂ ತಂದೆಯೇ ಒಳ್ಳೆಯದನ್ನು ಕಲ್ಪಿಸುತ್ತಾ ಇದ್ದೀರಾ, ನಿಮಗೆ ಸ್ತೋತ್ರ. ಅಪ್ಪ ನಿಮಗೆ ಸಾಷ್ಟಾಂಗವರೆಗೆ ನಮಸ್ಕರಿಸಿ ಅಡ್ಡ ಬಿದ್ದು ಕೃತಜ್ಞತಾ ಸ್ತೋತ್ರಗಳನ್ನು ಸಲ್ಲಿಸುತ್ತೇನೆ, ತಂದೆಯೇ. ಒಂದು ಹಾಡಿನ ಮೂಲಕವಾಗಿ ಪ್ರಭುವನ್ನು ಘನಪಡಿಸೋಣ. ಧ್ಯಾನಿಸುವೆ ನಿನ್ನಯ ಪಾಡು, ಶಿಲುಬೆಯ ಮರಣ ಧ್ಯಾನಿಸಿ ಧ್ಯಾನಿಸಿ ತಿರುವೆ ದೇವ, ಧ್ಯಾನಿಸುವೆ ಮನಿಯದು ರಕ್ತದ ಬೆವರನ್ನು ಸುರಿಸಿದೆ ದೇವಾ ನನಗಾಗಿ. ಮನಿಯದು ರಕ್ತದ ಬೆವರನ್ನು ಸುರಿಸಿದೆ ದೇವಾ ನನಗಾಗಿ. ದೇವಾ ನಿನ್ನ ಪ್ರೀತಿ ಪ್ರೇಮ, ದೇವಾ ನಿನ್ನ ಪ್ರೀತಿ ಪ್ರೇಮ ಪಡೆದ ನಾನು ದೇವ, ಧ್ಯಾನಿಸುವೆ ನಯ ಪಾಡು, ಶಿಲುಬೆಯ ಮರಣ ಧ್ಯಾನಿಸಿ ಧ್ಯಾನಿಸಿ ದೇವ, ಧ್ಯಾನಿಸುವೆ
ಶಿಲುಬೆಯವರುತ ಕಾಷ್ಟವ ಪಡುತ್ತಾ ಸಾಗಿದೆ ದೇವಾ ನನಗಾಗಿ. ಶಿಲುಬೆಯವರುತ ಕಾಷ್ಟವ ಪಡುತ್ತಾ ಸಾಗಿದೆ ದೇವಾ ನನಗಾಗಿ. ದೇವಾ ನಿನ್ನ ಪ್ರೀತಿ ಪ್ರೇಮ, ದೇವಾ ನಿನ್ನ ಪ್ರೀತಿ ಪ್ರೇಮ ಪಡೆದ ನಾನು ದೇವಾ ಧ್ಯಾನಿಸುವೆ ನಿನ್ನಯ ಪಾಡು ಶಿಲುಬೆಯ ಮರಣ ಧ್ಯಾನಿಸಿ ಧ್ಯಾನಿಸಿ ನಿಂತಿರುವೆ ದೇವಾ ಧ್ಯಾನಿಸುವೆ. ಪ್ರಭುವನ್ನು ಆರಾಧಿಸುವ ಗಳಿಗೆ ಹೃದಯ ಹಲ್ಲೆಲೂಯ 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 ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯ 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 ಹಾಲ 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 ಯೇಸುವೇ ಆರಾಧನೆ ಯೇಸುವೇ ಆರಾಧನೆ ಯೇಸುವೇ ಆರಾಧನೆ ಯೇಸುವೇ ಆರಾಧನೆ ಯೇಸುವೇ ಮಹಿಮೆ ಯೇಸುವೇ ಮಹಿಮೆ ಯೇಸುವೇ ಕೃತಜ್ಞತೆ. ಅಪ್ಪ ತಂದೆಯೇ ಸ್ತೋತ್ರ, ಯೇಸು ದೇವರೇ ಸ್ತೋತ್ರ, ಪವಿತ್ರಾತ್ಮರೇ ಸ್ತೋತ್ರ, ಓ ರಾಜಾದಿರಾಜರೇ ಸ್ತೋತ್ರ, ದೇವಾದಿದೇವರೇ ಸ್ತೋತ್ರ. ಹಲ್ಲೆಲೂಯ 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 ಓ ಹಲ್ಲೆಲೂಯ 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 ಓ ಹಲ್ಲೆಲೂಯ 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 ಓ ಹಲ್ಲೆಲೂಯ 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 ಓ ಹಲ್ಲೆಲೂಯ 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 ಓ ಹಾಲ 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 ಓ ಹಲ್ಲೆಲೂಯ 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 ಓ ಹಲ್ಲೆಲೂಯ 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 ಓ ಹಲ್ಲೆಲೂಯ 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 ಓ ಹಲ್ಲೆಲೂಯ 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 ಓ ಹಲ್ಲೆಲೂಯ 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 ಓ ಯೇಸುವೇ 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 ಯೇಸು ಓ ಹಲ್ಲೆಲೂಯ 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 ಓ ಹಲ್ಲೆಲೂಯ 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 ಓ ಹಲ್ಲೆಲೂಯ 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 ಓ ಯೇಸುವೇ ಆರಾಧನೆ 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 ಓ ಯೇಸುವೇ ಮಹಿಮೆ 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 ಯೇಸುವೇ 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 ಆರಾಧನೆ 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 ಯೇಸುವೇ 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 ಓ ಯೇಸುವೇ 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 ಓ ಆರಾಧನೆ ಆರಾಧನೆ ಮಹಿಮೆ ಸ್ತುತಿ ಸ್ತೋತ್ರ ಘನ ಮಹಿಮೆ ಅಪ್ಪ ತಂದೆ ಅಪ್ಪ ತಂದೆ ಅಪ್ಪ ತಂದೆ ಓ ಯೇಸುವೇ ಯೇಸುವೇ ಆರಾಧನೆ 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 ಹಲ್ಲೆಲೂಯ 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 ಓ ಹಲ್ಲೆಲೂಯ 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 ಓ ಹಲ್ಲೆಲೂಯ 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 ಓ ಹಾಲ 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 ಓ ಹಾಲ ಹಾಲ ಓ ಹಾಲ 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 ಓ ಹಾಲೆಲೂಯ ಹಾಲೆಲೂಯ ಓ ಹಾಲೆಲೂಯ ಹಾಲೆಲೂಯ ಓ ಹಾಲೆಲೂಯ 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 ಓ ರಬಿ 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 ರಬಿ
ಯಲಕ 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 ಯಲನ ಯಲಲಲಲಲಲಲ. ಯೇಸುವೆ, ನಾನು ನಿಮ್ಮನ್ನು ಆರಾಧಿಸುತ್ತೇನೆ, ಸ್ತುತಿಸುತ್ತೇನೆ, ಮಹಿಮೆ ಪಡಿಸುತ್ತೇನೆ ಸ್ವಾಮಿ. ಅಪ್ಪ, ಕೋಟಿ ಕೋಟಿ ಸ್ತೋತ್ರಗಳೊಂದಿಗೆ, ಆರಾಧನೆಗಳೊಂದಿಗೆ, ಮಹಿಮೆಯೊಂದಿಗೆ ನಿಮ್ಮನ್ನು ಮಹಿಮೆ ಪಡಿಸುತ್ತೇನೆ ಸ್ವಾಮಿ. ಯೇಸುವೆ, ನಿಮಗೆ ಸ್ತೋತ್ರ ರಾಜ, ವಂದನೆಗಳು ರಾಜ. ಯೇಸುವೆ, ನಿಮಗೆ ಸ್ತೋತ್ರ ರಾಜ, ವಂದನೆಗಳು ರಾಜ. ಯೇಸುವೆ, ನಿಮಗೆ ಸ್ತೋತ್ರ ರಾಜ, ವಂದನೆಗಳು ರಾಜ. ಅಪ್ಪ ತಂದೆಯೇ, ನಿಮಗೆ ಸ್ತೋತ್ರ ರಾಜ, ವಂದನೆಗಳು ರಾಜ. ಅಲೇಲುಯಾ, ಅಲೇಲುಯಾ, ಅಲೇಲುಯಾ. ಓ ಅಲೇಲುಯಾ, ಅಲೇಲುಯಾ, ಅಲೇಲುಯಾ. ಓ ಅಲೇಲುಯಾ, ಅಲೇಲುಯಾ, ಅಲೇಲುಯಾ. ಓ ಹಾಲ 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 ಹಾಲ. ಯೇಸುವೆ, 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 ಯೇಸುವೆ. ಓ ಯೇಸುವೆ, 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 ಯೇಸುವೆ. ಅಪ್ಪ ತಂದೆಯೇ, ಪವಿತ್ರಾತ್ಮರೇ, 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 ಅಪ್ಪ ತಂದೆಯೇ, ಪವಿತ್ರಾತ್ಮರೇ. ಓ ಅಪ್ಪ ತಂದೆಯೇ, ಅಲ್ಲೇಲಿಯಾ, ಅಲ್ಲೇಲಿಯಾ. ದೇವರೇ, ನಿಮಗೆ ಸದಾ ಸ್ತುತಿಯಾಗಲಿ. 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 ಅಲ್ಲೇಲುಯಾ, 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 ಅಲ್ಲೇಲುಯಾ. ಓ ಅಲ್ಲೇಲುಯಾ, ಅಲ್ಲೇಲುಯಾ, ಅಲ್ಲೇಲುಯಾ. ಓ ಅಲ್ಲೇಲುಯಾ, ಅಲ್ಲೇಲುಯಾ, ಅಲ್ಲೇಲುಯಾ. ಓ ಅಲ್ಲೇಲುಯಾ, ಅಲ್ಲೇಲುಯಾ, ಅಲ್ಲೇಲುಯಾ. ಸ್ತೋತ್ರ, 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 ಸ್ತೋತ್ರ. Praise the Lord. Praise the Lord. Praise the Lord. ಸಮರ್ಪಣೆಯ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವಿಗೆ ಆರಾಧನೆ. ಅಪ್ಪ ತಂದೆ, ನಿನಗೆ ಕೋಟ್ಯಾನುಕೋಟಿ ಸ್ತೋತ್ರ ಸ್ವಾಮಿ. ಈ ಸುಂದರವಾದ ಹೊಸ ದಿನದಲ್ಲಿ ರಾಜ್ಯಾಧಿರಾಜ ನಮ್ಮೆಲ್ಲರನ್ನು ತಟ್ಟಿ ಎಬ್ಬಿಸಿದಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರಪ್ಪ. ವಿಶೇಷವಾಗಿ ಸ್ವಾಮಿ ಯೇಸುವೆ, ನಾವಿಂದು ಇಡೀ ವಿಶ್ವದಲ್ಲಿ ಉಪವಾಸ ಪ್ರಾರ್ಥನೆ ಮಾಡುತ್ತಿರುವಂತ ಎಲ್ಲಾ ಮಕ್ಕಳನ್ನು ಸ್ವಾಮಿ ನಿನ್ನ ಪರಿಶುದ್ಧವಾದ ಉನ್ನತವಾದ ಕಲ್ವಾರು ರಕ್ತದಲ್ಲಿ ಬಂಧಿಸುತ್ತ ಪ್ರಾರ್ಥಿಸುತ್ತೇನೆ ರಾಜ. ಪವಿತ್ರ ಆತ್ಮನ ಅಭಿಷೇಕ ಉಪವಾಸ ಮಾಡುವಂತ ಎಲ್ಲ ಮಕ್ಕಳ ಮೇಲೆ ಸ್ವಾಮಿ ಬೆಳಗಿನ ಸಮಯದಲ್ಲಿ ಇಳಿದು ಬರಲಿ ರಾಜ. ವಿಶೇಷವಾಗಿ ನನ್ನ ಸ್ವರ್ಗೀಯ ಆಶ್ರಯ ಪ್ರಾರ್ಥನಾ ತಂಡದ ಮಕ್ಕಳು ಮಾಡುತ್ತಿರುವಂತ ಉಪವಾಸ ಪ್ರಾರ್ಥನೆ ಮೇಲೆ ಸ್ವಾಮಿ ನಿಮ್ಮ ಕರುಣಿದೆ ಇಳಿದು ಬರಲಿ ರಾಜ. ಅಪ್ಪ ಯೇಸುವೆ, ಇಡೀ ವಿಶ್ವದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಉಪವಾಸ ಪ್ರಾರ್ಥನೆಗಳು ಮಾಡಿ ನಿನ್ನ ಬಳಿ ಹತ್ತಿ ಗೋಳಾಡಿ ಪ್ರಾರ್ಥಿಸುತ್ತಿರುವಂತ ಎಲ್ಲ ಮಕ್ಕಳ ಪ್ರಾರ್ಥನೆಯು ಸ್ವಾಮಿ ನಿಮ್ಮ ಸನ್ನಿಧಾನದಲ್ಲಿ ಸೇರಿ ರಾಜ. ಆ ಮಕ್ಕಳು ಮಾಡುತ್ತಿರುವಂತ ಉಪವಾಸ ಪ್ರಾರ್ಥನೆಯಲ್ಲಿ ಹೆಚ್ಚಾಗಿ ಬಲ ಹೊಂದುವಂತೆ ಮಾರ್ಪಡಿಸಿರಿ ಸ್ವಾಮಿ. ಎಲ್ಲಿ ಸೋತು ಬಿದ್ದು ಹೋಗದಂತೆ, ಲೌಕಿಕವಾದ ಯಾವ ವ್ಯಾಮೋಹಗಳಿಗೂ ಸಿಲುಕಿಕೊಳ್ಳದಂತೆ ಅಪಾಯಿಸಿ ಅವರ ವಿಶ್ವಾಸ ಪ್ರಾರ್ಥನೆಯು ಸ್ವಾಮಿ ಉಪವಾಸದಿಂದ ಮಾಡುವಾಗ ಪ್ರಾರ್ಥನೆಯು ಬಲ ಹೊಂದುವಂತೆ, ನಿನ್ನ ಹೆಚ್ಚು ಹೆಚ್ಚಾಗಿ ಕಂಡುಕೊಳ್ಳುವಂತೆ ಮಾರ್ಪಡಿಸಿರಿ ಸ್ವಾಮಿ. ಅಪಾಯಿಸಿ ಕುಟುಂಬದ ಯಾವ ಜಂಜಾಟಗಳು ಆ ಮಕ್ಕಳನ್ನು ಮುಟ್ಟದಂತ ರೀತಿಯಲ್ಲಿ ಕರುಣೆ ತೋರಲಚ್ಚ ಸ್ವಾಮಿ. ಶ್ರೀ ಅನೇಕ ಗುರುಗಳು ಈಗ ಸ್ವಾಮಿ ಸಭಾ ಪಾಲಕರು, ಪಾಸ್ಟರ್ಸ್ಗಳು, ಧರ್ಮಾಧ್ಯಕ್ಷರು, ಶುಭ ಸಂದೇಶ ಸಾರುವವರು, ಕನ್ಯಾಸ್ತ್ರೀಗಳು ಸ್ವಾಮಿ ನಿನ್ನ ಬಳಿಯಲ್ಲಿ ಉಪವಾಸದಿಂದ ಹತ್ತು ಗೋಳಾಡುತ್ತಿದ್ದಾರೆ ದೇವಾ. ಪಾಯಿಸಿ ಹಗಲು ರಾತ್ರಿ ನಿನ್ನೆ ಧ್ಯಾನಿಸಿ ಪ್ರಾರ್ಥಿಸುತ್ತಿರುವಂತಹ ಮಕ್ಕಳ ಉಪವಾಸ ಪ್ರಾರ್ಥನೆಯು 100% ಸಂಭಾವನೆ ಹೊಂದುವಂತೆ ಮಾರ್ಪಡಿಸಿರು ಸ್ವಾಮಿ. ಆ ಮಕ್ಕಳಿಗೆ ಯಾವ ಅನಾರೋಗ್ಯಗಳು ಬಾರದಂತ ರೀತಿಯಲ್ಲಿ ಅವರ ದೇಹ ಆತ್ಮ ಜೀವವನ್ನಿನ ಪರಿಶುದ್ಧ ನಾಮದಲ್ಲಿ ಬಲಪಡಿಸಿ ಸ್ವಾಮಿ. ಸೋತು ಕುಗ್ಗಿ ಹೋಗದಂತೆ ಸ್ವಾಮಿ ಉಪವಾಸ ಪ್ರಾರ್ಥನೆ ಮಾಡುತ್ತಿರುವಂತಹ ಮಕ್ಕಳನ್ನು ಸ್ವಾಮಿ ಏರಾಳವಾಗಿ ಬಲಪಡಿಸಿ ಅನುಗ್ರಹಿಸಿ ರಾಜ. ಅಪಾಯಿಸುವೆ ನಮ್ಮ ಕುಟುಂಬಸ್ಥರಾಗಿರಬಹುದು, ನಮ್ಮ ನೆರೆಯವರು, ನಮ್ಮ ಅಕ್ಕಪಕ್ಕದಲ್ಲಿ ಆಗಿರಬಹುದು ಸ್ವಾಮಿ. ಉಪವಾಸದಿಂದ ಮಾಡುತ್ತಿರುವಂತಹ ಒಂದೊಂದು ಪ್ರಾರ್ಥನೆಗಳು ಸ್ವಾಮಿ ನಿನ್ನ ಸನ್ನಿಧಾನದಲ್ಲಿ ಸೇರಲಿ ರಾಜ. ಅನೇಕ ಯುವಕ ಯುವತಿಯರು ಸಹ ನಿನ್ನ ಬಳಿಯಲ್ಲಿ ಉಪವಾಸ ಇದ್ದು ಪ್ರಾರ್ಥಿಸುತ್ತಿರುವಂತಹ ಮಕ್ಕಳ ಪ್ರಾರ್ಥನೆಯನ್ನು ಆಲಿಸು ಸ್ವಾಮಿ. ಆ ಮಕ್ಕಳ ಎಲ್ಲಾ ರೀತಿಯ ದುಷ್ಟಚಿತ್ತಗಳಿಂದಲೂ ಬಿಡುಗಡೆಯನ್ನು ದಯಪಾಲಿಸಿಕೊಟ್ಟು ಸ್ವಾಮಿ. ಆ ಮಕ್ಕಳು ನೆಚ್ಚಾಗಿ ನನ್ನ ಕಂಡುಕೊಳ್ಳುವಂತೆ, ಶೋಧನೆಗೂ ಬಿದ್ದು ಹೋಗದಂತೆ ಆ ಮಕ್ಕಳನ್ನು ಕಾದು ಸಂರಕ್ಷಿಸು ರಾಜ.
ಅನೇಕ ರೋಗಿಗಳು ಸಹ ಒಂದು ಹೊತ್ತು ಆದರೂ ಉಪವಾಸ ಇದ್ದು ಪ್ರಾರ್ಥಿಸಬೇಕೆಂದು ಇರುವಂತಹ ಎಲ್ಲಾ ರೋಗಿಗಳನ್ನು ಸಹ ನಿನ್ನ ಕರದಲ್ಲಿ ಒಪ್ಪಿಸಿಕೊಡ್ತೇನೆ ಸ್ವಾಮಿ. ಅಪಾಯಸಿ ಉಪವಾಸ ಎಂಬುದು ನಿನ್ನೊಂದಿಗೆ ವಾಸ ಮಾಡುವಂತಹ ಸಮಯವಾಗಿದೆ ರಾಜ. ನಿನ್ನಲ್ಲಿ ವಾಸ ಮಾಡುವಾಗ ರಾಜಾದಿರಾಜನೇ ಅವರ ಮನಸ್ಸು ಹೃದಯವನ್ನು ಬಲಪಡಿಸುವಂತ ದೇವರು ನೀನಾಗಿದ್ಯ ಸ್ವಾಮಿ. ಈಗ ಸ್ವಾಮಿ ಉಪವಾಸ ಇದ್ದು ಅಷ್ಟು ಗೋಳಾಡಿದಿ ನನಗಾಗಿ ಅಲ್ಲ ನಿಮಗಾಗಿಯೂ ನಮ್ಮ ಮಕ್ಕಳಿಗಾಗಿಯೂ ನುಡಿದಂತೆ ಸ್ವಾಮಿ. ಪ್ರತಿಯೊಂದು ಮಕ್ಕಳ ಉಪವಾಸ ಪ್ರಾರ್ಥನೆಯು 100% ಸಂಭಾವನೆ ಹೊಂದುವಂತೆ ಮಾರ್ಪಡಿಸಿದೆಪ್ಪ. ಆತ್ಮರ ಅಭಿಷೇಕವು ಏರಾಳವಾಗಿ ಉಪವಾಸ ಮಾಡುವಂತ ಪ್ರಾರ್ಥನೆ ಮಕ್ಕಳ ಮೇಲೆ ಇಳಿದು ಬರಲಿ ರಾಜ. ಬಲ ಹೊಂದಿ ಸ್ವಾಮಿ. ಆ ಮಕ್ಕಳು ಉಪವಾಸ ಪ್ರಾರ್ಥನೆಯಲ್ಲಿ ಕೇಳುವಂತ ಒಂದೊಂದು ಎಲ್ಲ ಕೋರಿಕೆ ಬೇಡಿಕೆಗಳು ನಿನ್ನ ಸನ್ನಿಧಾನದಲ್ಲಿ ಸೇರುವಂತೆ ಆ ಮಕ್ಕಳನ್ನು ಬಲಪಡಿಸಿ ಅನುಗ್ರಹಿಸಿ ಆಶೀರ್ವದಿಸು ಸ್ವಾಮಿ. ಅನೇಕ ವಯೋವೃದ್ಧರು ಸಹ ಅಪಾಯಸಿ ಉಪವಾಸದಲ್ಲಿ ನಿನ್ನ ಬಳಿ ಪ್ರಾರ್ಥನೆ ಮಾಡುತ್ತಿದ್ದಾರೆ ರಾಜ. ಮಕ್ಕಳ ಪ್ರಾರ್ಥನೆಯನ್ನು ಆಲಿಸು ಸ್ವಾಮಿ. ಕಣ್ಣೀರಿನಿಂದ ಪ್ರಾರ್ಥಿಸುತ್ತಿದ್ದಾರೆ, ಹಗಲು ರಾತ್ರಿ ನಿನ್ನಲ್ಲಿ ಧ್ಯಾನಿಸುತ್ತಿದ್ದಾರೆ ಸ್ವಾಮಿ. ಅನೇಕ ಪ್ರಬೋಧನೆ ಮಾಡುವಂತ ತಂಡೋಪವಾಗಿ ಉಪವಾಸ ಪ್ರಾರ್ಥನೆ ಮಾಡುತ್ತಿದ್ದಾರೆ ರಾಜ. ಅಂತಹ ಉಪವಾಸ ಪ್ರಾರ್ಥನೆ ಮಾಡುತ್ತಿರುವಂತ ಎಲ್ಲಾ ಪ್ರಾರ್ಥನಾ ತಂಡಗಳನ್ನು ಆಶೀರ್ವದಿಸಿರಿ, ಅನುಗ್ರಹಿಸು ಸ್ವಾಮಿ. ಅಪಾಯಸಿ ಹೆಚ್ಚಾಗಿ ಬರುವಂತ ದಿನಗಳಲ್ಲಿ ಉಪವಾಸ ಪ್ರಾರ್ಥನೆ ಮಾಡುವಾಗ ಆತ್ಮರ ಅಭಿಷೇಕವು ಎಲ್ಲರ ಮೇಲೆಯೂ ಒಂದಲಾಗಿ ಇಳಿದು ಬಂದು ಆತ್ಮರಿಂದ ತುಂಬಿಕೊಳ್ಳುವಂತೆ ಪ್ರತಿಯೊಬ್ಬರು ಬಾಯಿ ತೆರೆದು ಪ್ರಾರ್ಥಿಸುವಾಗ ಬಲ ಹೊಂದುವಂತೆ ಮಾರ್ಪಡಿಸಿರಿ ಎಂದು ಅಮ್ಮ ಪರಿಶುದ್ಧ ಪೂಜಾ ಕನ್ಯೆ ಮರೆಮನೆಯವರೇ ಉಪವಾಸ ಪ್ರಾರ್ಥನೆ ಮಾಡುತ್ತಿರುವಂತ ಎಲ್ಲಾ ಮಕ್ಕಳ ಪ್ರಾರ್ಥನೆಗೆ ಸದುತ್ತರನ್ನು ದೇಹಪಾಲಿಸಿಕೊಂಡು ಆ ಮಕ್ಕಳು ಇನ್ನೆಚ್ಚಾಗಿ ಹೊಂದುವಂತೆ, ಹೆಚ್ಚಾಗಿ ನನ್ನ ಕಂಡುಕೊಳ್ಳುವಂತೆ, ಒಂದು ನೂತನ ಸೃಷ್ಟಿಯ ಮಕ್ಕಳಾಗಿ ಮಾರ್ಪಡುವಂತೆ, ಎಲ್ಲ ಪಾಪಗಳಿಂದ ಬಿಡುಗಡೆ ಹೊಂದುವಂತೆ, ಪಶ್ಚಾತ್ತಾಪದ ದೀನತೆಯನ್ನು ಆ ಮಕ್ಕಳಿಗೆ ಅನುಗ್ರಹಿಸಿಕೊಡುವಂತೆ ಆ ನಿಮ್ಮ ಪ್ರಿಯ ಪುತ್ರನಲ್ಲಿ ಬೇಡಿ ಪಡೆದುಕೊಡಿರಿ ಎಂದು ಪಡೆದಿದ್ದೇನೆ ಎಂದು ನಂಬಿ ಪ್ರಾರ್ಥಿಸುತ್ತೇನೆ ನನ್ನ ಪ್ರೀತಿಯ ಸುಳ್ಳ ಒಡೆಯನೆ. ಆಮೇನ್, ಆಮೇನ್, ಆಮೇನ್. ಅಪ್ಪ ತಂದೆಗೆ ಸ್ತೋತ್ರ, ಯೇಸುವೇ ಸ್ತೋತ್ರ, ಕರುಣಾ ಸಾಗರರೇ ನಿಮಗೆ ಸ್ತೋತ್ರ. ನಮ್ಮಲ್ಲೇ ಇದ್ದುಕೊಂಡು ನಮ್ಮ ಜೊತೆಯಲ್ಲಿ ವಾಸಿಸುತ್ತಿರುವಂತಹ ದೇವರೇ ನಿಮಗೆ ಸ್ತೋತ್ರ. ಅಪ್ಪ ತಂದೆ, ಈ ಸಮಯದಲ್ಲಿ ಸ್ವಾಮಿ ಉಪವಾಸ ಮಾಡುತ್ತಿರುವ ಪ್ರತಿಯೊಬ್ಬರನ್ನು ಸ್ವಾಮಿ ನಿಮ್ಮ ಪವಿತ್ರವಾದ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ ರಾಜ. ಈ ಉಪವಾಸ ಮಾಡುವಂತವರ ಮೇಲೆ ಕರುಣೆ ತೋರಿರಿ, ಅವರೆಲ್ಲರನ್ನು ಆಶೀರ್ವದಿಸಿರಿ, ಅವರೆಲ್ಲರನ್ನು ಅನುಗ್ರಹಿಸಿರಿ ರಾಜ. ಅಪ್ಪ ತಂದೆ, ಈ ಉಪವಾಸ ಪ್ರಾರ್ಥನೆಯನ್ನು ಕಲಿಸಿಕೊಟ್ಟವರು ನೀವಲ್ಲವೇ ಸ್ವಾಮಿ. ಅದೇ ರೀತಿ ಸ್ವಾಮಿ ನಿಮ್ಮ ಪ್ರೇಷಿತರು ಸಹ ಈ ಉಪವಾಸ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡರು. ಅದೇ ರೀತಿ ಇಂದು ಸಹ ನಾವು ಸಹ ಕೆಲವೊಬ್ಬರು ಸ್ವಾಮಿ ಇಡೀ ದಿನ ಉಪವಾಸದಿಂದ ಇದ್ದು ನಿನ್ನೊಂದಿಗೆ ಒಂದಾಗುತ್ತಿದ್ದಾರೆ, ನಿನ್ನಲ್ಲಿ ಪ್ರಾರ್ಥಿಸುತ್ತಿದ್ದಾರೆ. ಹೌದು ಸ್ವಾಮಿ, ಕೆಲವರು 1 ಒಪ್ಪತ್ತು, ಕೆಲವರು 2 ಒಪ್ಪತ್ತು, ಕೆಲವರು 3 ಒಪ್ಪತ್ತು ಸಹ ಉಪವಾಸವನ್ನು ಮಾಡುತ್ತಿದ್ದಾರೆ ಸ್ವಾಮಿ. ಅಪ್ಪ ತಂದೆ, ಆ ಉಪವಾಸ ಮಾಡುವವರ ಮೇಲೆ ಕರುಣೆ ತೋರಿರಿ. ಉಪವಾಸವಿದ್ದು ಸ್ವಾಮಿ ದಿನಂಪ್ರತಿ ಪ್ರಾರ್ಥಿಸುವ ಮಕ್ಕಳಾಗಿದ್ದಾರೆ ಸ್ವಾಮಿ. ಈ ಉಪವಾಸ ಮಾಡಿ ಪ್ರಾರ್ಥಿಸುವಾಗ ಅನೇಕ ಶೋಧನೆಗಳು ಬರುವುದು ಸಹಜ ಸ್ವಾಮಿ. ಆ ಶೋಧನೆಗಳನ್ನು ಜಯಿಸುವ ಶಕ್ತಿಯನ್ನು ಉಪವಾಸ ಮಾಡುತ್ತಿರುವ ಪ್ರತಿಯೊಬ್ಬರಿಗೂ ನೀಡಿದೆ ಸ್ವಾಮಿ. ಅಪ್ಪ ತಂದೆ, ಅನೇಕ ಕೋರಿಕೆಗಳನ್ನು ಇಟ್ಟುಕೊಂಡು ಸ್ವಾಮಿ ಉಪವಾಸ ಪ್ರಾರ್ಥನೆಯನ್ನು ಮಾಡುತ್ತಿದ್ದಾರೆ. ಕೆಲವೊಬ್ಬರು ನೀನು ಪಾಡಪಟ್ಟ ಆ ಶಿಲುಬೆ ಯಾತನೆಯನ್ನು ಅನುಭವಿಸಿಕೊಂಡು ಸ್ವಾಮಿ ಅವರು ಉಪವಾಸವನ್ನು ಮಾಡುತ್ತಿದ್ದಾರೆ. ಅಪ್ಪ ತಂದೆ, ಅವರೆಲ್ಲರ ಮೇಲೆ ಕರುಣೆ ತೋರಿರಿ. ಉಪವಾಸ ಮಾಡುವಾಗ ಸ್ವಾಮಿ ನಾವು ಎಲ್ಲೂ ಬಿದ್ದು ಹೋಗದಂತೆ ಸ್ವಾಮಿ ನಿನ್ನ ಮಾರ್ಗದಲ್ಲಿ ನಡೆಯುವಂತಹ ಶಕ್ತಿಯನ್ನು ನಮ್ಮೆಲ್ಲರಿಗೂ ನೀಡಿದೆ ಸ್ವಾಮಿ. ಉಪವಾಸದಲ್ಲಿ ಸ್ವಾಮಿ ಪ್ರಾರ್ಥನೆಯು ಹೆಚ್ಚು ಇರಬೇಕು ಸ್ವಾಮಿ. ಉಪವಾಸ ಸಮಯದಲ್ಲಿ ಸ್ವಾಮಿ ಪ್ರಾರ್ಥಿಸುತ್ತಾ ಕುಳಿತುಕೊಂಡಿರುತ್ತಾರೆ ಸ್ವಾಮಿ. ಆ ಪ್ರಾರ್ಥಿಸುವ ಮಕ್ಕಳ ಮೇಲೆ ಕರುಣೆ ತೋರಿರಿ, ದಯೆ ತೋರಿರಿ ಸ್ವಾಮಿ. ಅಪ್ಪ ತಂದೆ, ಉಪವಾಸ ಮಾಡುತ್ತಿರುವ ಪ್ರತಿಯೊಬ್ಬರ ಮೇಲೆ ಸ್ವಾಮಿ ನಿಮ್ಮ ಉದಾರತೆಯನ್ನು ತೋರಿರಿ ಸ್ವಾಮಿ. ನಿಮ್ಮ ಪವಿತ್ರಾತ್ಮರ ಅಭಿಷೇಕವನ್ನು ಇರಿಸಿರಿ ಸ್ವಾಮಿ. ಅಪ್ಪ ತಂದೆ, ಎಂದು ಬಿದ್ದು ಹೋಗದಂತೆ ಸ್ವಾಮಿ ನಿನ್ನಲ್ಲಿ ಪ್ರಾರ್ಥಿಸುವಂತ ಮಕ್ಕಳಾಗಿ ಮಾರ್ಪಡಿಸಿರಿ ರಾಜ. ಅಪ್ಪ ತಂದೆ, ಉಪವಾಸವು ಸ್ವಾಮಿ ನಿನ್ನೊಂದಿಗೆ ಒಂದಾಗಲು ಸ್ವಾಮಿ ನೀನು ಹಾಡು ಮರಣಗಳನ್ನು ಸ್ವಾಮಿ ಧ್ಯಾನಿಸುತ್ತ ಸ್ವಾಮಿ ಕೆಲವರು ಕುಳಿತಿರುತ್ತಾರೆ ಸ್ವಾಮಿ. ಅಪ್ಪ ತಂದೆ, ನಿನ್ನ ಯಾತನೆಯನ್ನು ಅನುಭವಿಸುತ್ತಿರುವಾಗ ಸ್ವಾಮಿ ನಿನ್ನ ಒಂದು ಕುರಿದಂತಹ ಒಂದೊಂದು ರಕ್ತವು ಸ್ವಾಮಿ ಎಲ್ಲರನ್ನು ಅಭಿಷೇಕಿಸಲು ಸ್ವಾಮಿ, ಎಲ್ಲರನ್ನು ತೊಳೆದು ಶುದ್ಧೀಕರಿಸಲಿ ಸ್ವಾಮಿ.
ಕೆಲವರು ತಾವು ಮಾಡಿರುವಂತ ಪಾಪಗಳ ಕ್ಷಮಾಪಣೆಗಾಗಿ ಉಪವಾಸವನ್ನು ಕೈಗೊಂಡಿದ್ದಾರೆ ಸ್ವಾಮಿ. ಅಪ್ಪ ತಂದೆ, ಅವರ ಮೇಲೆ ಕರುಣೆ ತೋರಿರಿ. ನಿಮ್ಮ ಪರಿಶುದ್ಧ ರಕ್ತವು ಸ್ವಾಮಿ ಈ ಉಪವಾಸ ಮಾಡುತ್ತಿರುವ ಪ್ರತಿಯೊಬ್ಬರ ಮೇಲೆ ಇಳಿದು ಬರಲಿ. ಅವರ ಉದ್ದೇಶವನ್ನು ಇಟ್ಟುಕೊಂಡು, ಕೆಲವೊಂದು ಕೋರಿಕೆಗಳನ್ನು ಇಟ್ಟುಕೊಂಡು ಸ್ವಾಮಿ ನಿಮ್ಮ ಮುಂದೆ ಪ್ರಾರ್ಥಿಸುವಾಗ ಅವರೆಲ್ಲರ ಪ್ರಾರ್ಥನೆಗಳು ಈಡೇರಲಿ ರಾಜ. ಅವರೆಲ್ಲರ ಪ್ರಾರ್ಥನೆಗಳನ್ನು ಆಲಿಸಿರಿ. ಅವರೆಲ್ಲರ ಪ್ರಾರ್ಥನೆಗಳನ್ನು ಸಫಲವಾಗುವಂತೆ ಮಾಡಿರಿ ರಾಜ. ಅಪ್ಪ ತಂದೆ, ಇಡೀ ವಿಶ್ವದಲ್ಲಿ ಸ್ವಾಮಿ ಈಗ ಈ ತಪಸ್ಸು ಕಾಲದಲ್ಲಿ ಸ್ವಾಮಿ ಕ್ರೈಸ್ತ ವಿಶ್ವಾಸಿಗಳು ಮಾತ್ರ ಉಪವಾಸ ಮಾಡುತ್ತಿದ್ದಾರೆ ಸ್ವಾಮಿ. ಆ ಎಲ್ಲಾ ವಿಶ್ವಾಸಿಗಳನ್ನು ಸ್ವಾಮಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ಎಲ್ಲರ ಪ್ರಾರ್ಥನೆಗಳನ್ನು ಆಲಿಸಿರಿ, ಎಲ್ಲರ ಪ್ರಾರ್ಥನೆಯನ್ನು ಉದ್ಧರಿಸಿರಿ. ಎಲ್ಲರ ಮನೆಗಳಲ್ಲಿ ನೀವಿದ್ದು ಸ್ವಾಮಿ ಎಲ್ಲರನ್ನು ಬಲಪಡಿಸಿರಿ ಎಂದು ಪಿತಾಸುತ ಪವಿತ್ರಾತ್ಮನ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ನನ್ನ ಜೀವದೊಡೆಯ ತಂದೆಯೇ, ಆಮೇನ್. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಅಪ್ಪ ತಂದೆ, ಇಡೀ ರಾತ್ರಿ ಒಳ್ಳೆ ನಿದ್ರೆಯನ್ನು ಕೊಟ್ಟು ನಮ್ಮೆಲ್ಲರನ್ನು ಎಬ್ಬಿಸಿ ಈ ಬೆಳಗಿನ ಚಾವದಲ್ಲಿ ಸ್ವಾಮಿ ನಿನಗೆ ಮಹಿಮೆ ಪಡಿಸಲು, ನಿನ್ನನ್ನು ಆರಾಧಿಸಲು ಎಲ್ಲರನ್ನು ಒಟ್ಟುಗೂಡಿಸಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ, ವಂದನೆ ಸ್ವಾಮಿ. ಅಪ್ಪ ನನ್ನ ಯೇಸುವೆ, ಇಡೀ ವಿಶ್ವದಲ್ಲಿ ಸ್ವಾಮಿ ಕೆಲವು ಉಪವಾಸ ಮಾಡುತ್ತಿದ್ದಾರೆ ಸ್ವಾಮಿ. ಅಪ್ಪ ತಂದೆ, ಉಪವಾಸ ಮಾಡುತ್ತಿರುವ ಪ್ರತಿಯೊಂದು ಮಕ್ಕಳನ್ನು ನಿನಗೆ ಸಮರ್ಪಿಸುತ್ತೇನೆ ಸ್ವಾಮಿ. ಅವರೆಲ್ಲರನ್ನ ಆಶೀರ್ವದಿಸು ತಂದೆ. ಅಪ್ಪ ತಂದೆ, ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಉಪವಾಸ ಮಾಡುತ್ತಿರುತ್ತಾರೆ ಸ್ವಾಮಿ. ಅಪ್ಪ ತಂದೆ, ಆ ಎಲ್ಲ ಮಕ್ಕಳನ್ನು ಆಶೀರ್ವದಿಸು ತಂದೆ. ಅವರು ಎಷ್ಟೋ ತನ್ನ ಕೋರಿಕೆಗಳನ್ನು ನಿನ್ನ ಪಾದ ಚರಣಕ್ಕೆ ಸಮರ್ಪಿಸಿ ಸ್ವಾಮಿ ಉಪವಾಸ ಪ್ರಾರ್ಥನೆಯನ್ನು ಕೈಗೊಳ್ಳುತ್ತಿದ್ದಾರೆ ಸ್ವಾಮಿ. ಆ ಮಕ್ಕಳನ್ನೆಲ್ಲರನ್ನು ಆಶೀರ್ವದಿಸಿರಿ ಸ್ವಾಮಿ. ಆ ಮಕ್ಕಳ ಕೋರಿಕೆಗಳನ್ನು ಈಡೇರಿಸಿರಿ ಸ್ವಾಮಿ. ಅಪ್ಪ ನನ್ನ ಯೇಸುವೆ, ಅಪ್ಪ ಯೇಸುವೆ, ಪ್ರತಿಯೊಬ್ಬರು ಸ್ವಾಮಿ ನಮ್ಮ ವಿಚಾರಣೆಯಲ್ಲಿ ಎಷ್ಟೋ ಮಕ್ಕಳು ಸ್ವಾಮಿ ಉಪವಾಸ ಮಾಡುತ್ತಿದ್ದಾರೆ ಸ್ವಾಮಿ. ಪ್ರತಿದಿನವೂ ಸ್ವಾಮಿ ಉಪವಾಸದೊಂದಿಗೆ ನಿನ್ನ ಆರಾಧನೆಯಲ್ಲಿ ಕೈಗೊಳ್ಳುತ್ತಾರೆ ಸ್ವಾಮಿ. ಆ ಆರಾಧನೆಯ ರೂಮಿನಲ್ಲಿ ಬಂದು ಯಾವಾಗಲೂ ಪ್ರಾರ್ಥನೆ ಮಾಡುವುದನ್ನು ಕಾಣುವಾಗ ತಂದೆ ನಮ್ಮೆಲ್ಲರಿಗೂ ಆ ಮನಸ್ಥಿತಿಯನ್ನು ಕೊಡುತ್ತಾನೆ. ಆರಾಧನೆಯಲ್ಲಿ ಕುಳಿತುಕೊಂಡು ಅವರು ಪ್ರಾರ್ಥಿಸುವಾಗ ಅವರು ಯಾವ ವಿಷಯಕ್ಕಾಗಿ ಪ್ರಾರ್ಥಿಸುತ್ತಾರೋ ಅದು ಅವೆಲ್ಲವೂ ಈಡೇರಲಿ ಸ್ವಾಮಿ. ಅಪ್ಪ ತಂದೆ, ಪ್ರತಿಯೊಬ್ಬರು ಉಪವಾಸ ಮಾಡುವಾಗ ಮಕ್ಕಳನ್ನು ಸಮರ್ಪಿಸಿ ಪ್ರಾರ್ಥಿಸುವಾಗ ತಂದೆ ಅವರು ಎಲ್ಲಿಯೂ ಬಿದ್ದು ಹೋಗದಂತೆ ನೋಡಿಕೋ ತಂದೆ. ಅಪ್ಪ ತಂದೆ, ಅವರು ಉಪವಾಸ ಮಾಡಿ ಆ ಹಣವನ್ನು ಇಟ್ಟುಕೊಂಡು ಬೇರೆಯವರಿಗೆ ದಾನ ಮಾಡುವಂತ ಕೃಪಾವರವನ್ನು ಮನಸ್ಥಿತಿಯನ್ನು ಕೊಡು ತಂದೆ. ಅಪ್ಪ ತಂದೆ, ಈ ತಪಸ್ಸು ಕಾಲದಲ್ಲಿ ಸ್ವಾಮಿ ಪ್ರತಿಯೊಬ್ಬರು ಸ್ವಾಮಿ ಉಪವಾಸ ಪ್ರಾರ್ಥನೆ ದಾನ ಇವುಗಳನ್ನೆಲ್ಲ ಕೈಗೊಳ್ಳಲಿ ಸ್ವಾಮಿ. ಅಪ್ಪ ಯೇಸುವೆ, ಪ್ರತಿಯೊಂದು ಮಕ್ಕಳನ್ನು ಆಶೀರ್ವದಿಸಿ ತಂದೆ. ಅಪ್ಪ ತಂದೆ, ಯೇಸುವೆ, ನಮ್ಮ ಒಟ್ಟಿಗೆ ನಮ್ಮ ಮುಸ್ಲಿಂ ಸಹೋದರರ ಉಪವಾಸವೂ ಇದೆ ಸ್ವಾಮಿ. ಅವರನ್ನು ಆಶೀರ್ವದಿಸು ತಂದೆ. ಅಪ್ಪ ತಂದೆ, ಎಲ್ಲರನ್ನು ನಿನ್ನ ಮಕ್ಕಳಾಗಿ ಸ್ವೀಕರಿಸಿ ಅವರ ಮೇಲೆ ಕೃಪೆ ತೋರು, ದಯೆ ತೋರು ಸ್ವಾಮಿ. ಎಲ್ಲಾ ಮಕ್ಕಳ ಮೇಲೆ ದಯೆ ತೋರು ಸ್ವಾಮಿ. ಎಲ್ಲ ಮಕ್ಕಳನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ ತಂದೆ. ವಿಶೇಷವಾಗಿ ತಂದೆ, ಉಪವಾಸ ಮಾಡುವ ಮಕ್ಕಳು ಸ್ವಾಮಿ, ನಮ್ಮ ಪ್ರಾರ್ಥನಾ ಸಂಘದಲ್ಲಿ ಯಾರೆಲ್ಲ ಉಪವಾಸ ಮಾಡುತ್ತಿದ್ದಾರೋ ಸ್ವಾಮಿ ಅವರೆಲ್ಲರನ್ನು ಕಾಪಾಡು, ಸಂರಕ್ಷಿಸು ಸ್ವಾಮಿ. ಅಪ್ಪ ತಂದೆ, ಅವರೆಲ್ಲರ ಕೋರಿಕೆಗಳು ಈಡೇರಲಿ ಸ್ವಾಮಿ. ಅಪ್ಪ ತಂದೆ, ವಿಶೇಷವಾಗಿ ರೋಜಾರಿ ಅವರು ಅವರ ಉಪವಾಸವನ್ನು ಮಾಡುತ್ತಿರುವಾಗ ಸ್ವಾಮಿ ಅವರಿಗೆ ಯಾವ ರೀತಿಯ ಸುಸ್ತು ಆಗದಂತೆ ಮುಡಿಕೋ ತಂದೆ. ಅಪ್ಪ ತಂದೆ, ಎಲ್ಲರನ್ನು ಸ್ವಾಮಿ ಅವರೊಬ್ಬರೇ ಅಲ್ಲ ಪ್ರತಿಯೊಬ್ಬರನ್ನು ನಿನಗೆ ಸಮರ್ಪಿಸಿ ಪ್ರಾರ್ಥಿಸುವಾಗ ತಂದೆ ಎಲ್ಲರನ್ನು ಕಾಪಾಡು, ಸಂರಕ್ಷಿಸಿ ಎಂದು ನಿನ್ನಲ್ಲಿ ಪ್ರಾರ್ಥಿಸಿದ್ದೇನೆ ದೇವನು. ಆಮೇಲೆ ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಅಪ್ಪ ತಂದೆ ಸ್ತೋತ್ರ ರಜ, ವಂದನೆ ರಜ, ಆರಾಧನೆ ಸ್ವಾಮಿ. ಅಪ್ಪ ತಂದೆ, ಬೆಳಗಿನ ಸುಪ್ರಭಾತ ನಿಮ್ಮ ಸನ್ನಿಧಾನದಲ್ಲಿ ಕುಳಿತು ಪ್ರಾರ್ಥಿಸುವ ವರವನ್ನು ನನ್ನೆಲ್ಲರಿಗೆ ಕರುಣಿಸಿದ್ದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರಗಳು, ವಂದನೆಗಳು ಸ್ವಾಮಿ. ಅಪ್ಪ ತಂದೆ, ಉಪವಾಸ ಮಾಡುವ ಪ್ರತಿಯೊಂದು ಮಕ್ಕಳನ್ನು ನಿಮ್ಮ ಪಾದಚರಣೆಗೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ ರಜ. ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿದ ಸ್ವಾಮಿ. ಅಪ್ಪ ತಂದೆ, ಅವರು ಉಪವಾಸ ಮಾಡುವಾಗ ಅವರ ಕೋರಿಕೆಗಳನ್ನು ಇಟ್ಟು ಉಪವಾಸ ಪ್ರಾರ್ಥನೆಯನ್ನು ಮಾಡುತ್ತಾರೆ ಸ್ವಾಮಿ. ಅವರೆಲ್ಲ ಕೋರಿಕೆಗಳನ್ನು ನೆರವೇರಿಸಿರಿ ರಾಜ.
ಅಪ್ಪ ತಂದೆಯ ದೇಹದಲ್ಲಿ ಬಲ ಇಲ್ಲದಿದ್ದರೆ ಸ್ವಾಮಿ ಅಪ್ಪ ಉಪವಾಸ ಮಾಡಿ ನಿಮಗೆ ಸಮರ್ಪಿಸುತ್ತಾರೆ ಸ್ವಾಮಿ. ಅಪ್ಪ ಆ ಮಕ್ಕಳನ್ನು ಆಶೀರ್ವದಿಸಿರಿ ರಜಾ, ಕರುಣೆ ತೋರಿ ದಯ ತೋರಿದೆ ಸ್ವಾಮಿ. ಅಪ್ಪ ತಂದೆ ಎಷ್ಟು ವಯಸ್ಸಾದ ವೃದ್ಧರು, ಎಷ್ಟು ವಯಸ್ಸಾದ ತಂದೆ ತಾಯಿಗಳು ಸ್ವಾಮಿ ಅಪ್ಪ ತಂದೆ ಉಪವಾಸ ಪ್ರಾರ್ಥನೆ ಕೈಗೊಳ್ಳುತ್ತಾರೆ ಸ್ವಾಮಿ. ಅವರವರ ಕೋರಿಕೆಗಳು ನೆರವೇರಬೇಕಂತ ಅಪ್ಪ ತಂದೆ ಆ ಮಕ್ಕಳಿರುವ ಅಪ್ಪ ಶಿರಸ್ಸರಿಂದ ಪಾದಗಳಿಗೆ ಅವರಲ್ಲಿರುವ ಮಕ್ಕಳಲ್ಲಿರುವ ಎಲ್ಲಾ ರೋಗ ರುಜಿನಗಳನ್ನು ನೀಗಿ ಹೋಗಲಿ ಸ್ವಾಮಿ. ಅಪ್ಪ ಉಪವಾಸ ಮಾಡುವಾಗ ಶಕ್ತಿಯನ್ನು ಬಲವನ್ನು ಕೊಟ್ಟು ಎಲ್ಲಾ ರೋಗದ ಸಮಸ್ಯೆಯಿಂದ ಬಿಡುಗಡೆ ಕೊಡಿರಿ ಸ್ವಾಮಿ. ಆ ಮಕ್ಕಳ ಮೇಲೆ ಕರುಣೆ ತೋರು ದಯ ತೋರಿರಿ ಅಪ್ಪ ತಂದೆ ಉಪವಾಸ ಮಾಡಲಿಕ್ಕೆ ಆ ಮಕ್ಕಳಿಗೆ ಶಕ್ತಿಯನ್ನು ಬಲವನ್ನು ಕರುಣಿಸಿರಿ ರಜ. ಅಪ್ಪ ಈಗ ಬಿಸಿಲಿನ ತಾಪ ಜಾಸ್ತಿ ಇದೆ ಸ್ವಾಮಿ. ಉಪವಾಸ ಪ್ರಾರ್ಥನೆ ಮಾಡುವಾಗ ಯಾವುದೇ ಆ ಮಕ್ಕಳಿಗೆ ತಲೆ ಸುತ್ತಿ ಆಗಲಿ ಯಾವುದೇ ಅನಾರೋಗ್ಯಗಳಿಗೆ ಉತ್ಸಾಹದಂತೆ ಆಶೀರ್ವದಿಸಿರಿ ಸ್ವಾಮಿ. ಇಸ್ರೇ ಕರುಣಾಮಯ ದೇವನೇ, ಕರುಣೆ ಉಳ್ಳ ದೇವನೇ, ಆ ಮಕ್ಕಳನ್ನು ಅರಸಿ ಆಶೀರ್ವದಿಸಿರಿ ಸ್ವಾಮಿ. ಅವರು ಬೇಡ ಪ್ರತಿಯೊಂದೊಂದು ಕೋರಿಕೆಗಳು ನೆರವೇರಲೆಂದು ಪಿತಾಸುತ ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನನ್ನ ಜೀವನಗಳ ತಂದೆ. ಆಮೀನ್ ಆಮೀನ್ ಆಮೀನ್. ಅಪ್ಪ ತಂದೆ ಕರುಣಿಸಿರಿ ರಾಜ. ಇಡೀ ವಿಶ್ವದಲ್ಲಿ ಈ ತಪಸ್ಸು ಕಾಲದಲ್ಲಿ ಉಪವಾಸ ಮಾಡಿ ಪ್ರಾರ್ಥಿಸುತ್ತಿರುವಂತಹ ಎಲ್ಲ ಮಕ್ಕಳನ್ನು ನಿಮ್ಮ ಸ್ವರ್ಗೀಯ ವರದಾನಗಳಿಂದ ತುಂಬಿರಿ ಸ್ವಾಮಿ. ಅವರು ಯಾವುದಕ್ಕಾಗಿ ಉಪವಾಸ ಮಾಡುತ್ತಿದ್ದಾರೋ ಆ ಉಪವಾಸಗಳು ಅವರಿಗೆ ಆಶೀರ್ವಾದವಾಗಿ ಮಾರ್ಪಡಲಿ ರಾಜ. ಅಪ್ಪ ತಂದೆ ಎಷ್ಟೋ ಜನ ದಿನವೂ ಉಪವಾಸವಿದ್ದಾರೆ ಸ್ವಾಮಿ. ಹಸುವಿನಿಂದ ಊಟವಿಲ್ಲದೆ, ಸಂತೋಷವಿಲ್ಲದೆ, ಸಮಾಧಾನವಿಲ್ಲದೆ, ನೆಮ್ಮದಿ ಇಲ್ಲದೆ, ಆನಂದವಿಲ್ಲದೆ ಎಷ್ಟೋ ಜನ ಉಪವಾಸವಿದ್ದಾರೆ ಸ್ವಾಮಿ. ಅದು ಸಹ ಒಂದು ಉಪವಾಸವಾಗಿದೆ ಸ್ವಾಮಿ. ಕೌಟುಂಬಿಕವಾಗಿ ಸಂತೋಷ ಸಮಾಧಾನವಿಲ್ಲದೆ ಬಳಲುವವರಾಗಿದ್ದಾರೆ ಸ್ವಾಮಿ. ಎಷ್ಟೋ ಜನ ದಾರಿದ್ರ್ಯರಾಗಿ ಒಂದು ಹೊತ್ತು ಆಹಾರಕ್ಕಾಗಿಯೂ ತಡವರಿಸುವವರಾಗಿದ್ದಾರೆ ಸ್ವಾಮಿ. ಈ ಉಪವಾಸದ ದಿನಗಳಲ್ಲಿ ಉಪವಾಸ ಮಾಡುವವರು ತಾವು ಉಪವಾಸ ಮಾಡಿದಂತಹ ಆ ಹಣವನ್ನು ಸದುಪಯೋಗಪಡಿಸಿಕೊಳ್ಳದೆ ಮತ್ತೊಬ್ಬರಿಗೆ ದಾನ ಧರ್ಮ ಮಾಡುತ್ತಾ ಮತ್ತೊಬ್ಬರ ಹಸಿವನ್ನು ನೀಗಿಸುತ್ತಾ ಬಾಳುವ ಕೃಪೆಯನ್ನು ಕರುಣಿಸಿರಿ ಎಂದು ಸ್ವಾಮಿ ಪಿತಸುತ ಪವಿತ್ರಾತ್ಮರಾದ ನಿಮ್ಮ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನುಳ್ಳ ತಂದೆಯೇ, ಆಮೇನ್. ಪರಿಶುದ್ಧ ಪೂಜ್ಯ ತಾಯಿ ಮಾತೆಯರ ಮಧ್ಯಸ್ಥಿಕೆಯಲ್ಲಿ ನಾವು ವಿಶ್ವಾಸದಲ್ಲಿ ಭಿನ್ನಯಿಸೋಣ. ಪರಿಶುದ್ಧ ತಾಯಿಯ ಸ್ಮರಣೆ, ಪರಿಶುದ್ಧ ಮಾತೆಯ ಸ್ಮರಣೆ ಅತಿ ಶ್ರೇಷ್ಠವಾಗಿದೆ. ಅದರಿಂದ ತಾಯಿ ಮಾತೆಯಲ್ಲಿ ನಾವು ಪ್ರಾರ್ಥಿಸೋಣ. ಉಪವಾಸ ಮಾಡುವವರಿಗಾಗಿ ಅಮ್ಮ ಪ್ರಾರ್ಥಿಸಿರಿ ಎಂದು ದೇವರ ವಾಕ್ಯ ಹಾಗೂ ಈ ದಿನದ ಪ್ರಾರ್ಥನೆಯನ್ನ ಚಿಂತನೆಯ ಪ್ರಾರ್ಥನೆಯಲ್ಲಿ ಕೊನೆಯಲ್ಲಿ ಹೇಳುವಂಥದ್ದಾಗಿದೆ. ಈ ದಿನದ ಪ್ರಾರ್ಥನೆ ಹಾಗೂ ದೇವರ ವಾಕ್ಯ ಚಿಂತನೆಯಲ್ಲಿ ನಾವು ಕೇಳಬಹುದು. ಅದರಿಂದ ಈಗ ನಾವು ಜಪಸ್ಸನ್ನು ಹಿಡಿದು ಪ್ರಾರ್ಥಿಸುವ, ಉಪವಾಸ ಮಾಡುವ ಎಲ್ಲರಿಗಾಗಿ ತಾಯಿ ಮಧ್ಯಸ್ಥಿಕೆಯಲ್ಲಿ ಪ್ರಾರ್ಥಿಸೋಣ. ಉಪವಾಸ ಮಾಡುವವರಿಗಾಗಿ ಅಮ್ಮ ಪ್ರಾರ್ಥಿಸಿ ಎಂದು ನಾವು ವಿನಯಿಸೋಣ. ಜಪಸರವನ್ನು ಕೈಯಲ್ಲಿ ಹಿಡಿದು